ಫೈನಲಿ ಮೈಸೂರು ಶೋ ಮುಗಿದಿದೆ. ಚೈ ಮಕ್ಕಳಮ್ಮ, ಕೈ ಹಿಡ್ಕೊಳ್ಳೋಣ, ಕುಡ್ಕೊಂಬಿಡೋಣ ಬಸ್. ಎಷ್ಟು ಕೂಲಾಗಿದೆ ಬ್ರೋ ಮೈಸೂರು. ಅಲ್ಲ, ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಹಂಸ್ಗಳು ಆರಿಸ್ಕೊಂಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಓ ಬನಾನಾ 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 ಎಲ್ಲ ಬನ್ನಿ ಜನರೇ ಬನ್ನಿ. ಇನ್ನೊಂದು ಏನು ಗೊತ್ತಾ ಗೈಸ್, ಮಕ್ಕಳು ಮತ್ತು ವಯಸ್ಸಾದವರು ಎವ್ವಿ ಅಂಬಲ್ಲೋ ಎವ್ವಿ ಇದೆಲ್ಲ ಇರ್ತಾರೆ. ಚೆಂದ ಒಂಥರ. ಈ ಮಿಡಿಲ್ ಏಜರ್ ಸ್ವಲ್ಪ ರಗಡಿರ್ತಾರೆ. ಅಣ್ಣ ಸ್ಟ್ರೈಟ್ ಹೋಗೋಣ ನೀನು. ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಕನ್ನಡದಲ್ಲಿ ಹಾಕು, ಇಲ್ಲಾಂದ್ರೆ ಬಿಡೋ. ಮಂಡ್ಯ ಇದು ನನ್ನ ಮಗನಂತ, ಅದು ಗತ್ತು. ಮಂಡ್ಯ ಗತ್ತು ಅಂದರೆ ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ. ಸ್ವಾಗತ. ನಾನು ನಿಮ್ಮ ಆಕಾಶ್. ಫೈನಲಿ ಮೈಸೂರು ಶೋ ಮುಗಿದಿದೆ. ಸೊ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸ್ವಾಗತ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನೆಕ್ಸ್ಟು ಮಂಡ್ಯದಲ್ಲಿ ಸಿಗೋಣ. ಸಾಂಸ್ಕೃತಿಕ ಭವನ ಗೋಕುಲಂ ಥರ ಸ್ಟೇಜು. ನಮಗೇನು ಪರ್ಫಾರ್ಮೆನ್ಸ್ ಮಾಡಿದ್ವಿ, ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಮಂಡ್ಯಗೆ ಹೋಗ್ತಾಯಿದ್ವಿ. ನೋಡಿ ಎಂಡು ತುಂಬ ಇಷ್ಟ ಆಯಿತು ಪ್ಲೇಸು. ಬಿಟ್ಟು ಹೋಗಿ ಬೇಜಾರಾಗ್ತಾಯಿದೆ. ಸೊ ಹೋಗಲೇಬೇಕು, ಯಾಕಂದರೆ ಇನ್ನೊಂದು ಪ್ಲೇಸ್ ಕಾಯ್ತಾ ಇದೆ ಅಲ್ಲಿ. ಆಯಿತು ಬಿಡು ಅಣ್ಣ. ಚೈ ಮಕ್ಕಳಮ್ಮ, ಕೈ ಹಿಡ್ಕೊಳ್ಳೋಣ, ಕೈ ಬಿಡ್ಕೊಂಡೆ ಹೋಗಿ ತಂದರು ಎಂಟು ಅಂದ್ಬಿಟ್ಟು ಬ್ಯಾಲೆನ್ಸ್ ಸಿಗುತ್ತೆ ಸ್ವಲ್ಪ ಪರವಾಗಿಲ್ಲ ಅಂತ ಕೈ ಬಿಡ್ಕೊಂಡು ಹೋಗ್ತವ ಅಣ್ಣ. ಕುಡ್ಕೊಂಬಿಡೋಣ ಬಸ್. ಜ್ಯೂಸ್ ಬೇಡ, ಎಳ್ನೀರು ಕುಡಿಯೋಣ. ತುಂಬ ದಿನ ಆಯಿತು. ಅಣ್ಣ ಒಂದು ಎಳ್ನೀರು ಕೊಡಿ. ಥ್ಯಾಂಕ್ ಯು. ಸ್ಟ್ರಾ ಏನು ಬೇಡ, ಹಂಗೆ ಕುಡಿದ್ದೀನಿ. ಬ್ಯಾಕ್ ಟು ಲಾಕ್. ಸೀದಾ ಡಬಲ್ ರೋಡು ಲೆಫ್ಟು, ಒಂದು ಸಿಗ್ನಲ್ ರೈಟ್ ಅಂತ. ಸೊ ಅದೇ ಪ್ರೊಸೆಸಲ್ಲಿ ನಾವು ಹೋಗ್ತಾಯಿದ್ವಿ. ಎಷ್ಟು ಕೂಲಾಗಿದೆ ಬ್ರೋ ಮೈಸೂರು. ಸೇಮ್ ನನಗೆ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಏರಿಯಾದಲ್ಲಿ ಹೋಗೋ ಫೀಲ್ ಬರ್ತಾಯಿದೆ ನನಗೆ. ಮಸ್ತು ಕೂಲಾಗಿದೆ. ಮಾಡಿದ್ರೆ ಫ್ಯೂಚರಲ್ಲಿ ಒಂದು ಮೈಸೂರಲ್ಲಿ ಮನೆ ಕಟ್ಟಬೇಕು, ಅದೊಂದು ಆಸೆ ಇದೆ. ನೋಡೋಣ ಏನೇನಾಗುತ್ತೋ. ರೋಡ್ ಎಂಟ್ರಿ ಆದ್ವಿ. ಇಲ್ಲಿಂದ ಸ್ಟ್ರೈಟ್ ಹೋಗಿ 1.5 ಕಿಲೋಮೀಟರ್ಸು. ಅಲ್ಲಿಂದ ರೈಟ್ ತೊಗೊಂಡ್ರೆ ಸೀದಾ ಹೈವೇ ಅಂದರೆ ಗಾಯ್ಸ್ ಏನು ಎಕ್ಸ್ಪೆಕ್ಟ್ ಇಟ್ಕೊಂಬಿಡಿ. ಹೈವೇ ಗೊತ್ತಲ್ಲ, ಬಿಡಲ್ಲ. ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಹಂಸ್ಗಳು ಆರಿಸ್ಕೊಂಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಒಂದು ಸಲ ರೆಕಾರ್ಡ್ ಎಲ್ಲ ನೀಟಾಗಿ ಆಗ್ತಾಯಿದೆ ಅಂತ ಚೆಕ್ ಮಾಡ್ತೀನಿ ಫುಟೇಜ್ ಎಲ್ಲ. ಆಮೇಲೆ ಎಲ್ಲ ಆಗಿಲ್ಲ ಅಂದರೆ ಆಮೇಲೆ ಹೊಡಿ 9 ಅನ್ನಂಗಾಗ್ಬಿಡುತ್ತೆ. ಓಕೆ ಗಾಯ್ಸ್, ಮೈಕೆಲ್ಲ ಪಕ್ಕ ಫಿಟ್ ಆಗಿದೆ. ಹೋಗ್ತಾ ಇರೋದೆ ಮಂಡ್ಯ. ಬಾಯ್ ಮೈಸೂರು. ಥ್ಯಾಂಕ್ ಯು. ಓ ಬನಾನಾ ಆರಾಮ್ಸೆ ಇರಲಿ ಗೌಡ್ರೆ, ಇರಲಿ. ಎಲ್ಲ ಬನ್ನಿ ಜನರೇ ಬನ್ನಿ ಅಂತವ್ರೆ. ಹೆಬ್ಬಾಳಿನ ಹೆಬ್ಬಾಗಿಲು. ವಾವ್, ವಾಟ್ ಎ ಲೈನ್. ಟ್ಯಾಗ್ ಲೈನ್ ಗಾಯ್ಸ್. ಹೆಬ್ಬಾಳಿನ ಹೆಬ್ಬಾಗಿಲು. ನೈಸ್. ಹಾಯ್. ಬಾಯ್. ಪಾಪ ಹುಡುಗಿ ಎಷ್ಟು ಸ್ಮೈಲ್ ಮಾಡ್ತಾರೆ. ಕ್ಯೂರಿಯಾಸಿಟಿ ನಿಮ್ಮ ಮಕ್ಕಳಲ್ಲಿ ಏನು ಗೊತ್ತಾ, ಒಂದು ಕಡೆ ಮುಗ್ಧತೆ ಇರುತ್ತೆ, ಇನ್ನೊಂದು ಕಡೆ ಕ್ಯೂರಿಯಾಸಿಟಿ. ಅವ್ರು ನೋಡೋದಾಗಲಿ ಮಾತಾಡೋದಕ್ಕಿಂತ ಎಲ್ಲ ಎಷ್ಟು ಕ್ಯೂಟಾಗಿರ್ತಲ್ಲ ಮಕ್ಕಳುಗಳು. ಅಪ್ಪ ಗ್ರೇಟ್. ಇನ್ನೊಂದು ಏನು ಗೊತ್ತಾ ಗೈಸ್, ಮಕ್ಕಳು ಮತ್ತು ವಯಸ್ಸಾದವರು ಎವ್ವಿ ಅಂಬಲ್ಲೋ ಎವ್ವಿ ಇದೆಲ್ಲ ಇರ್ತಾರೆ. ಚೆಂದ ಒಂಥರ. ಈ ಮಿಡಿಲ್ ಏಜರ್ ಸ್ವಲ್ಪ ರಗಡಿರ್ತಾರೆ. ಇಷ್ಟು ಜನ ವೆಯ್ಟ್ ಮಾಡ್ತವ್ರೆ, ಬಿಟ್ಬಿಡ್ಬೇಕು ತಾನೇ. ಬಿಡ್ಬೇಕು. KGF ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅವರು ವಿಲನ್ಸು, ಆ ಥರ ವೆಯ್ಟ್ ಮಾಡ್ತವ್ರೆ ಎಲ್ಲ ಕ್ಯೂರಿಯಾಸಿಟಿ.
ನೋಡ್ರಿ 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 ರೇಸ್ ನೋಡ್ರಿ ಹೆಂಗೆ. ಆ ರೇಸಲ್ಲಿ ನಾವು ನುಗ್ಗೋಣ. ಅಣ್ಣ ನೀನು ಸ್ಟ್ರೈಟ್ ಹೋಗೋಣ, ನೀನು ಸ್ಪ್ಲೆಂಡರ್ ಪ್ಲಸ್ ಅವ್ನು ಬೇಡ ಕಣ. ಏನಿಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಶಿವ ಅಂಡ್ ದೆನ್ ಶಿವಲಿಂಗ. ವಾವ್ ನೈಸ್ ಅಲ್ಲ. ವಾವ್ ಬ್ರಿಟಿಷು ಸೈಕ್. ಬಸ್ ಮಂಡ್ಯ ಹೋಗೋದು ಹೆಂಗೆ? ಮಂಡ್ಯ ರಿಂಗ್ ರೋಡಿಂದ ಹೋಗ್ಬೇಕು ನೀವು, ಇಲ್ಲಾಂದ್ರೆ ಇಲ್ಲಿಂದ ಪಂಪಸ್ ಕಡೆಯಿಂದ ಹೋಗ್ಬೇಕು. ಯಾವರು? ಪಂಪಸ್ ಹೋಗ್ಬೋದು ಆರಾಮಾಗಿ. ಹೋಯ್ತಲ್ಲ ರೈಟ್ ಹಾಂ ರೈಟ್ ತಗೊಂಡು ಶ್ರೀರಂಗಪಟ್ಟಣ ಹೋಗ್ತದೆ. ಹಾಂ ಅಲ್ಲಿ ಎಲ್ಲಿ ರೈಟ್ ತೊಗೊಬೇಕು ಬಸ್? ಡೆಡ್ ಎಂಡ್ ಸರ್ಕಲಾ? ಸರ್ಕಲ್ ಅಲ್ಲಿ ಕೇಳಿ ಗೊತ್ತಾಗಿಲ್ಲ. ಥ್ಯಾಂಕ್ ಯು. ಹೋಗ್ಬೋದಲ್ವ ಆರಾಮಾಗಿ? ಸರಿ ಬಸ್, ಥ್ಯಾಂಕ್ ಯು. ಶ್ರೀರಂಗಪಟ್ಟಣ ರೋಡ್ಗೆ ಗೈಸ್. ವೆಯ್ಟ್ ಇನ್ನೊಂದು ಬೋರ್ಡ್ ತೋರಿಸ್ಬೇಕು. ನಾನು ಏನೋ ನೋಡಿದೆ. ವೆಯ್ಟ್ ತೋರಿಸ್ತೀನಿ ಗೈಸ್. ನಾವಿರೋದು ಮಂಡ್ಯದಲ್ಲಿ ನೋಡಿ. ಮಂಡ್ಯ ಜನ ಏನಕ್ಕೆ ಇಷ್ಟ ಆಗೋದು ನೋಡಿ. ಯಾರೋ ಇವರು ದಿ ಕ್ಯೂಟ್ ಅನ್ನೋರು ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ವಿಲೇಜ್ ರೆಸ್ಟೋರೆಂಟ್ ಸ್ಪಾ ಆ್ಯಂಡ್ ದೆನ್ ಮಲ್ಟಿ ಶೈನ್ ರೆಸ್ಟೋರೆಂಟ್ ಅಂತ ಹಾಕೋರೆ. ಅಲ್ಲಿ ಹೊಡೆದ್ಬಿಟ್ಟು ಕನ್ನಡ ಅಂತ ಹಾಕೋರೆ. ಏನಫ್ ಅಷ್ಟೇ. ಅವ್ನ ಅಜ್ಜಿನ ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಕನ್ನಡದಲ್ಲಿ ಹಾಕೋ, ಇಲ್ಲಾಂದ್ರೆ ಬಿಡೋ ಮಂಡ್ಯ ಇದು ನನ್ನ ಮಗನಂತ. ಅದು ಗತ್ತು, ಮಂಡ್ಯ ಗತ್ತು ಅಂದರೆ ನೋಡಿ. ಕನ್ನಡ ಇಷ್ಟ ಆಯ್ತು ಗಾಯ್ಸ್ ನೋಡಿ. ಎಕ್ಸಾಕ್ಟ್ ಮಂಡ್ಯ ಶ್ರೀರಂಗಪಟ್ಟಣ ಹೋಗೋ ರೋಡಲ್ಲಿ ತುಂಬ ಇಷ್ಟ ಆಯಿತು. ಮುಂದೆ ಹೋಗಿದ್ದು ಹಿಂದೆ ಬಂದುಬಿಟ್ಟು ತೋರಿಸಿದ್ದೀನಿ ಅದನ್ನು. ನೈಸ್ ಗಾಯ್ಸ್. ನಾನು ರಿಂಗ್ ರೋಡಿಂದ ಹೋಗ್ತಾಯಿಲ್ಲ, ಶ್ರೀರಂಗಪಟ್ಟಣ ರೋಡಿಂದ ಹೋಗ್ತಾಯಿದ್ದೀನಿ. ರಿಂಗ್ ರೋಡಲ್ಲಿ ಬಂದು ಬೇಜಾರಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಕೇಳ್ಕೊಂಡು ಹೋಗಿ ತುಂಬ ವರ್ಷ ಆಗಿತ್ತು. ಗೂಗಲ್ ಮ್ಯಾಪ್ ಅಂತ ಬಂದಮೇಲೆ ಆಲ್ಮೋಸ್ಟ್ ಅಲ್ಲಿ ಕೇಳೋದೆಲ್ಲ ಬಿಟ್ಬಿಟ್ಟವ್ರೆ ಜನಗಳು. ಏನಂದೆ ಇನ್ನೊಂದ್ಸಲ ಹೇಳು. ಬಟ್ ಲೊಕೇಶನ್ ಕೇಳ್ಕೊಂಡು ಹೋಗೋದ್ರಲ್ಲಿ ಒಂಥರ ಮಜಾ. ಜನಗಳ ಜೊತೆ ಇಂಟ್ರ್ಯಾಕ್ಟ್ ಆಗ್ತೀವಿ, ಮಾತಾಡಿಸ್ತೀವಿ. ಏನೋ ಒಂಥರ ಫಿಯರ್ ಹೋಗುತ್ತೆ ಅನ್ನೋತಾರಲ್ಲ ಜನಗಳ ಜೊತೆ ಮಾತಾಡೋಕ್ಕೆ, ಆ ಥರ ಹೋಗುತ್ತೆ. ಯಾವ್ದು ಇದು ಕೈದಿ ನಂಬರು 374 ಇದ್ದಂಗಿದೆ. KA 17EL 374. ವಾವ್ GK. ಮಂಡ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ರೂಲ್ ಬರಬೇಕು. ರೂಲ್ ಅನ್ನೋಕ್ಕಿಂತ ಜನ ಹೆಚ್ಚೊತ್ಕೊಬೇಕು. ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಅದು ಇದು ಎಲ್ಲ ಲ್ಯಾಂಗ್ವೇಜವರು ಕರ್ನಾಟಕದವ್ರು ವಿಶಾಲ ಹೃದಯದವ್ರು ಕನ್ನಡಿಗರು ಅಂತ ಹೇಳ್ಬಿಟ್ಟು ಬಂದು ತುಂಬ್ಕೊಂಬಿಟ್ಟವ್ರೆ. ತುಂಬ್ಕೊಳ್ಳಿ ಪರವಾಗಿಲ್ಲ. ಬಟ್ ಬೆಳೆದಿರೋ ಕನ್ನಡನ ಬಳಸಿ ಉಳಿಸ್ಬೇಕು. ನಾವು ಅದನ್ನೇ ಕೇಳ್ಕೊತಾ ಇರೋದು. ಏನೋ ಲಾಗ್ ಮಾಡ್ತಾಯಿದ್ದೀವಿ ಹೇಳ್ಬೇಕು ಅಂತಲ್ಲ, ಎಲ್ಲರೂ ಪಾಲಿಸ್ಬೇಕು ಅದನ್ನು. ಕನ್ನಡ ಲ್ಯಾಂಗ್ವೇಜ್ ಬೆಳೆದಿದೆ ಬಸ್ಸು, ಅದನ್ನು ಬಳಸ್ಬೇಕಷ್ಟೇ ನೀವು, ಇನ್ನೇನಿಲ್ಲ. ಸಿಂಪಲ್ಲು. ಬೇರೆ ಲ್ಯಾಂಗ್ವೇಜ್ ಎಲ್ಲ ಅಡ್ಜಸ್ಟ್ ಆಗಿಬಿಡ್ತೀವಿ. ಕನ್ನಡ ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲ ಲ್ಯಾಂಗ್ವೇಜು ಅಬ್ಬಬ್ಬಬ್ಬ ಸೈಕಾಗಿ ಮಾತಾಡ್ತಾರೆ. ಕನ್ನಡ ನೀಟಾಗಿ ಎಲ್ಲಾದ್ರೂ ಇದು ಮಾಡಿ ಅಂದರೆ ಟಾಂಗ್ ಕೊಟ್ಕೊಂಡು ಬೇರೆ ಲ್ಯಾಂಗ್ವೇಜವ್ರಿಗೆ ಮಾತಾಡಿ ಅಂದರೆ ಮಾತಾಡೋಲ್ಲ ನಮ್ಮವರು. ಯಾಕೆ ಹಿಂದೆ ಇಟ್ಟಾಗ್ತೀರಾ? ಕನ್ನಡ ಅಂದರೆ ನಮ್ಮ ಭಾಷೆ ಗುರು, ಮಾತೃಭಾಷೆ. ಎಷ್ಟು ರೆಸ್ಪೆಕ್ಟ್ ಇರಬೇಕು, ಎಷ್ಟು ಗೌರವ ಕೊಡಬೇಕು ಅದಕ್ಕೆ. ಬಳಸಬೇಕು ಮೈನು. ನಾವೇ ಬಳಸಿ ಅಂದರೆ ಔಟ್ಸೈಡ್ ಬರೋರು ಅವ್ರು ಕಲಿಯಲ್ಲ. ನಾವು ಬಳಸಿನೇ ಅವ್ರಿಗೆ ಕಲಿಸ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ತಮಿಳ್ನಾಡು ತಗೊಳ್ಳಿ ಬಸ್ಸು. ತಮಿಳ್ನಾಡಲ್ಲಿ ಹೋದರೆ ತಮಿಳ್ ಬಿಟ್ಟಿದ್ದು ಯಾವ ಲ್ಯಾಂಗ್ವೇಜಲ್ಲೂ ಕ್ಯಾರ್ ಏನಲ್ಲ ಗುರು. ಲಾಸ್ಟ್ ಟೈಮ್ ನಾನೊಂದು ಕಂಪ್ನಿಗೆ ಹೋಗಿದ್ದೆ. ನಾನು ಕ್ಯಾಟರ್ಪಿಲ್ಲರ್ ಅಂತ ಕಂಪ್ನಿ, ನಮ್ಮದು ಮೈನ್ ಪಾರ್ಟ್ ಅಲ್ಲೇ ಸಪ್ಲೈ ಮಾಡೋದು ನಾವು. ಸೊ ಏನೋ ಕಸ್ಟಮರ್ ಕಂಪ್ಲೇಂಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ ಗುರು. ಆಟೋದವನು ಹತ್ಕೊಂಡ, ಹಿಂಗೆ ಕೈ ಹೊಡೆದೇ ಹತ್ತಿಸ್ಕೊಂಡ. ಅವನು ಈ ತಮಿಳಲ್ಲಿ ಎಲ್ಲಿಗೆ ಅಂತ ಕೇಳ್ದ. ಬಸ್ ಇಲ್ಲಿಗೆ ಹೋಗಬೇಕು, ಈ ಹೋಟೆಲ್ ಹತ್ರ ಹೋಗ್ಬೇಕಂತ ಕನ್ನಡದಲ್ಲಿ ಹೇಳ್ದಪ್ಪ. ಅವನು ಇಳಿಸೇ ಹೋದ ಗುರು, ಇನ್ನೇನು ಮಾತಾಡಲಿಲ್ಲ ಅವನು. ಎಷ್ಟು ಇದೆ ನೋಡಿ ಅಭಿಮಾನ ಅವ್ರಿಗೆ ಭಾಷೆ ಮೇಲೆ. ಕನ್ನಡ ಮಾತಾಡಿದ್ಕೇನೆ ಅವ್ನು ಕನ್ನಡ ಮಾತಾಡಿದ್ಕೇನೆ ಅವ್ನು ಬಿಸ್ನೆಸ್ಸೇ ಬಿಟ್ಟು ಹೊರಟೋದ ಅಂದರೆ ನೋಡಿ ಎಷ್ಟು ಅಭಿಮಾನ ಇದೆ ಅವ್ರಿಗೆ. ಅದೇ ಥರ ಬರಬೇಕು ನಮ್ಮವ್ರಿಗೂ. ಬೆಂಗಳೂರಿಗೆ ಎಲ್ಲೆಲ್ಲಿಂದೆಲ್ಲ ಬಂದಿರ್ತಾರೆ, ಅವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ನಾವು ಕನ್ನಡ ಕಲಿಸ್ಬೇಕು. ಇಲ್ಲ ಅಂದರೆ ಬೆಂಗಳೂರನ್ನ ಬೇರೆ ಸ್ಟೇಟೇ ಮಾಡಿಬಿಡ್ತಾರೆ. ಆಲ್ರೆಡಿ ಬಾರ್ಡ್ರಲ್ಲಿದೆ ಬೆಂಗಳೂರು. ಅದು ಕಡೆ ಆಂಧ್ರಾಗೆ ಹೋಗುತ್ತೆ, ಇದು ಕಡೆ ಹೊಸೂರು ತಮಿಳ್ನಾಡು. ಇನ್ನು ಕೇರಳಕ್ಕೆ ಒಂಚೂರು ಈ ಕಡೆ ಹಂಗೆ ಹಿಂಗೆ ಅಂತ ಅವರು ಕೇಳೋದವರು ಇದ್ದಾರೆ.
ಸೊ ಅವ್ರಿಗೂ ಕಲಿಸ್ಬೇಕು. ಎಲ್ಲ ಒಳ್ಳೆಯವರೇನೆ, ಬೇರೆ ಸ್ಟೇಟ್ ಅವ್ರೇನು ಇದು ಮಾಡೋಂತಿಲ್ಲ. ಬಟ್ ನಮ್ಮವರು ಸರಿ ಇಲ್ಲ, ಹೇಳ್ಕೊಡಲ್ಲ ಅವ್ರಿಗೆ, ಬಳಸಲ್ಲ, ನೀಟಾಗಿ ಕಮ್ಯುನಿಕೇಟ್ ಮಾಡಲ್ಲ ಕನ್ನಡದಲ್ಲಿ. ಅದೇ ಪ್ರಾಬ್ಲಮ್ಮು. ಆಂಟಿ ಕೇಳೋಣ, ಮಂಡ್ಯ ಹೋಗೋದು ಹೆಂಗೆ ಆಂಟಿ? ಮಂಡ್ಯ ಹೋಗೋದು ಹಿಂಗೆ ಹೋಗ್ಬೇಕಾ? ಥ್ಯಾಂಕ್ಸ್. ಸ್ಟ್ರೈಟ್ ಹೋಗ್ಬೇಕಂತ ಆಂಟಿ ಹೇಳೋರೆ. ಆಂಟಿ ಹೆಂಗೆ ಹೇಳ್ತಾರೆ, ಸ್ಟ್ರೈಟ್ ಹೋಗ್ಬೇಕಂತೆ ಆಂಟಿ ಹೇಳಿದರೆ. ಆಂಟಿ ಹೆಂಗೆ ಹೇಳ್ತಾರೆ ನಾವು ಹಂಗೆ ಹೇಳ್ತಾ ಇದ್ದೀವಿ. ಇವತ್ತು ಮ್ಯಾಪ್ ನೋಡೋದು ಬೇಡ, ಡಿಸೈಡ್ ಆಗಿಬಿಟ್ಟಿದ್ದೀನಿ, ಜನಗಳು ಕೇಳ್ಕೊಂಡೇ ಹೋಗೋಣ. ಆಗಿದ್ದಾಗಲಿ. ಅಲ್ಲಿ ಒಂದು 200cc ಅಬೋವ್ ಇರೋ ಗಾಡಿಗಳಾರ ಬಿಡ್ತೀವಿ ಅಂತ ಏನಾರು ಮಾಡಿದ್ರಾ? ಅದು ಇಲ್ಲ. ಆಮೇಲೆ ಎಕ್ಸೆಲ್ ತಂದುಬಿಟ್ಟು ನಂದು 200cc ಅಂದ್ಬಿಟ್ರೆ ಯಾರಾದರೂ ಎಣ್ಣೆ ಹೊಡ್ಕೊಂಬಂದು ಸಿಸಿನೂ ಬೇಡ, ಯಾವ ಸಿಸಿನೂ ಬೇಡ ಅಂತ ಹೇಳ್ಬಿಟ್ಟು ಎತ್ಬಿಟ್ಟವ್ರೆ. ನಮ್ಮ ಜನಗಳು ಹಂಗೂ ಮಾಡ್ತಾರೆ, ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ, ಎಕ್ಸೆಲ್ಲೇ ತಂದಿರ್ತಾರೆ. ಅಪ್ಪೆ 200cc ಅಷ್ಟೇ ಬಿಡೋದು ಒಂದು ಪೊಲೀಸ್ ಹೇಳ್ತಾನೆ, 200cc ಅಷ್ಟೇ ಅಪ್ಪೆ ಮರಿ ಬಿಡೋದು ಅಂತ. ಅಣ್ಣ ನಂದು 200cc ನೋಡು, ಇವಾಗ ತಾನೇ ಹಾಕ್ಸ್ಕೊಂಬಂದಿದ್ದೀನಿ ಹೊಸ ಇಂಜಿನ್ ಅಂದ್ಬಿಡ್ತಾರೆ ಬೇಕಾದ್ರೆ ಎಣ್ಣೆ ಏಟಲ್ಲಿ. ಕ್ರೇಜಿ ಅಂಥ ಮನುಷ್ಯರು ಜನಗಳು ಇದ್ದಾರೆ ಗುರು, ತುಂಬ ಇದ್ದಾರೆ. ಎಣ್ಣೆ ಹೊಡೆದ್ಬಿಟ್ರೆ ಅವನು ಅಜ್ಜಿನ ಬೇಕಾದ್ರೆ ರಾಕೆಟ್ ಇಂಜಿನೇ ಫಿಕ್ಸ್ ಮಾಡ್ಕೊಂಬಂದಿದ್ದೀನಿ ನೋಡಿ ಸಾರ್ ಅಂದ್ಬಿಡ್ತಾರೆ. ಮೀಟರ್ ಬೇಕು, ಮೀಟರ್. ಹಾಂ ಗಾಯ್ಸ್, ಇನ್ನೇನು ಮಂಡ್ಯ ತಲುಪ್ತೀವಿ. ಇನ್ನೊಂದು 20 ಇಲ್ಲ ಅಂದ್ಕೊಂತೀನಿ. ಬೇರೆ ಹೋಗ್ತಾ ಇದ್ದಾನೆ. ನೀವು ಹಿಂಗೆ ಬೆಂಗಳೂರು ಹೋಗ್ಬೇಕು ಅಂದರೆ ಬಸ್ಸು ಒಂದು 2 ದಿನದಲ್ಲಿ ಹೋಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಗಾಯ್ಸ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಫಾರ್ ಎಕ್ಸಾಂಪಲ್ಲು ಇವಾಗ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಲೈಕ್ ಬ್ರಿಡ್ಜಸ್ ಆಗಿರ್ಬೋದು, ಹೈವೇಗಳಾಗಿರ್ಬೋದು ಎಲ್ಲ ನೀಟಾಗಿ ಮಾಡ್ತಾರೆ. ಫುಲ್ಲು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ರೇಂಜಲ್ಲಿ ಹೊಡಿತಾರೆ. ಈಗ ನೋಡ್ಬೋದು ಆಲ್ಮೋಸ್ಟ್ ನಾನು ಅಲ್ಲಿ ನೋಡಿದ್ದೀನಿ ತುಂಬ ಕಡೆ ಎಲ್ಲ ಹೆವಿ ಸ್ಪೀಡ್ ಮಾಡಿ ನೀಟಾಗಿರುತ್ತೆ, ಕ್ವಾಲಿಟಿನೂ ಅಷ್ಟೇ. ಬಟ್ ಸ್ಟೇಟ್ ಹೈವೇ ಅಥವಾ ಸ್ಟೇಟ್ ಇದು ತೊಗೊಂಡ್ರೆ, ಈಗ ಇವಾಗ ಸ್ಟಾರ್ಟ್ ಮಾಡೋರು ಅಂದರೆ ನಾನು ಮದುವೆ ಆಗಿ ನನ್ನ ಮಕ್ಕಳು ಅಂದರೆ ಮಕ್ಕಳು ಹುಟ್ಟೋ ಕಾಲಕ್ಕೆ ಹುಟ್ಟಿ ಅವ್ರು ಸ್ಕೂಲ್ಗೆ ಹೋಗೋ ಕಾಲಕ್ಕೆ ಅದು ರೆಡಿ ಆಗೋದು ರೋಡು, ಆ ರೇಂಜ್ ಮಾಡಿಬಿಡ್ತಾರೆ. ಈ ಸ್ಟಾರ್ಟ್ ಮಾಡ್ರೆ 10-15 ವರ್ಷಕ್ಕೆ ಮುಗಿಯೋದು, ಹಂಗೆ ಮಾಡ್ಬಿಡ್ತಾರೆ. ಯಾಕೆ ಹಂಗೆ ಸ್ಟೇಟ್ ಅವರು ಅಂತ ಗೊತ್ತಾಗಲಿಲ್ಲ ನನಗೆ. ಓ ಸ್ಟ್ರೈಟ್ ಹೋಗಂಗಿಲ್ಲ ಇವ್ರ ಜೊತೆ, ನಾವು ರೈಟ್ ತಿರ್ಕೊಬೇಕು. ರೈಟ್ ತಿರ್ಕೊಂಡು ಮತ್ತೆ ಲೆಫ್ಟ್ ತೊಗೊಂಡು ಓಹೋ ಕರೆಕ್ಟ್ ಹೈವೇಲಿ ಹೋಗಂಗಿಲ್ಲ. ಹೈವೇ ಕನೆಕ್ಟಿವಿಟಿ ತಪ್ಪುತ್ತೆ, ಅಣ್ಣ ಇಲ್ಲಿ ಬರಬೇಕು. ಎಸ್ ಗಾಯ್ಸ್, ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆಕಾಶ್. ಕಾಲೇಜ್ ಇದೆ, ಇಲ್ಲೇನಾ ನಾವು ಹೋಗ್ಬೇಕಾಗಿರೋದು? ಸರ್ ರಂಗಮಂದಿರ ಎಲ್ಲಿದೆ ಸರ್? ಇಲ್ಲಿ ಕಲಾಭವನ. ಹಾಂ ಓಕೆ, ಥ್ಯಾಂಕ್ ಯು. ಬಂದ್ವಿ ಗಾಯ್ಸ್ ಫೈನಲಿ PS ಕಾಲೇಜು ಮಂಡ್ಯ. ಹಾಯ್ ಎಷ್ಟೊತ್ತಾಯ್ತು ಬಂದು? 1 ಅವರಾ? ಹೌದಾ? ಎಲ್ಲಿ ಹಾಕೋದು ಗಾಡಿ? ಹೌದಾ, ಗಾಡಿ ಇಲ್ಲೇ ಹಾಕೋಣ, ಸೇಫು. ಸೊ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ.